ಎರಡನೇ ಎಂಗೇಜ್ಮೆಂಟ್ ಆದ ವಿಜಯ ರಾಘವೇಂದ್ರ. ಹೌದು ಸ್ನೇಹಿತರೆ, ವಿಜಯ ರಾಘವೇಂದ್ರ ಅವರು ಎರಡನೇ ಮದುವೆ ಬಗ್ಗೆ ಒಂದು ಮಾಹಿತಿಯನ್ನು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ವಿಜಯ ರಾಘವೇಂದ್ರ ಅವರ ಈ ಎರಡನೇ ಮದುವೆ ಬಗ್ಗೆ ತಂದೆಯಾದಂಥ ಚಿನ್ನೇಗೌಡರು ಏನು ಹೇಳಿದರು, ಸೊ ಅಪ್ಪನ ಮಾತಿಗೆ ಒಂದು ಮಗರವರು ಏನು ಹೇಳಿದರು, ಒಂದು ಡಾಕ್ಟರ್ ಅನನ್ಯ ಅವ್ರ ಜೊತೆಗೆ ಇವರು ಯಾಕೆ ಮದುವೆಯನ್ನು ಆದರು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ಕೊಂಡು ಬರೋಣ. ನಮಸ್ಕಾರ ವೀಕ್ಷಕರೇ, ಒಂದು ಹೊಸ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ಯಾಂಡಲ್ವುಡ್ನ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಅವರು ಅವರ ಒಂದು ಪತ್ನಿ ಆದಂಥ ಸ್ಪಂದನ ಅವರ ಅಗಲಿಕೆಯ ನಂತರ ತುಂಬಾ ಒಂದು ಸಿನಿಮಾಗಳಲ್ಲಿ ಸಕ್ರಿಯರಾಗ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ ಅವರ ನೆನಪನ್ನು ಮರೆಸೋಕೆ ಅದೇ ಒಂದು ನನಗೆ ಮುಖ್ಯ. ಕೆಲಸದಲ್ಲಿದ್ದರೆ ಅವಳ ನೆನಪು ನನಗೆ ಬರೋದಿಲ್ಲ, ಅವಳ ನೆನಪು ಯಾವಾಗಲೂ ಅವಳು ನನ್ನ ಮಗನಲ್ಲಿ ಅವಳನ್ನು ನೋಡ್ತೀನಿ ಅನ್ನೋ ಮಾತನ್ನು ವಿಜಯ ರಾಘವೇಂದ್ರ ಅವರು ಇತ್ತೀಚೆಗಷ್ಟೇ ಹೇಳಿದರು. ಇತ್ತೀಚೆಗಷ್ಟೇ ಅವರ ನಟನೆಯು ರಿಪ್ಪನ್ ಸ್ವಾಮಿ ಬಿಡುಗಡೆ ಆಗ್ತಿದ್ದಂತೆ ಮತ್ತು ಈ ಒಂದು ತಿಂಗಳಲ್ಲಿ ತುಂಬಾ ಒಂದು ಫಿಲ್ಮ್ಗಳಲ್ಲಿ ಅವರು ಮಾಡ್ತಾ ಇದ್ದಾರೆ. ಒಂದು ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್, ತುಂಬಾ ಒಂದು ಸಿನಿಮಾಗಳನ್ನು ಮಾಡ್ತಾ ಒಂದು ಸಿನಿ ಜೀವನದಲ್ಲಿ ಸಕ್ರಿಯರಾಗಿದ್ದಾರೆ. ಆದರೆ ಸಿನಿಮಾಗಳ ಸುದ್ದಿಗಳ ನಡುವೆ ವಿಜಯ ರಾಘವೇಂದ್ರ ಅವರ ವೈಯಕ್ತಿಕ ಜೀವನದ ಬಗ್ಗೆ ಮತ್ತು ತುಂಬಾ ಚರ್ಚೆಗಳಾಗ್ತಾ ಇವೆ. ಇನ್ನು ನೋಡಬೇಕಪ್ಪ ಅಂತಂದರೆ ಕಳೆದ ವರ್ಷ ಬ್ಯಾಂಕಾಕ್ ಪ್ರವಾಸದ ವೇಳೆ ಸ್ಪಂದನ ಅವರು ಹೃದಯಾಘಾತದಿಂದ ನಿಧನರಾಗಿದ್ದರು. ವಿಜಯ ರಾಘವೇಂದ್ರ ಅವರು ಈಗ ತುಂಬಾ ಒಂಟಿತನ ಕಾಡ್ತಾ ಇದೆ. ಸೊ ಈ ಒಂದು ಮಾಹಿತಿ ಬಗ್ಗೆ ಅವರ ತಂದೆಯಾದಂಥ ಹಿರಿಯ ನಿರ್ಮಾಪಕರಾದಂತಹ ಚಿನ್ನೇಗೌಡರು ಮಗನ ಎರಡನೇ ಮದುವೆ ಬಗ್ಗೆ ತುಂಬ ಭಾವುಕರಾಗಿ ಮಾತನಾಡಿದ್ದಾರೆ. ಸೊ ವಿಜಯ ರಾಘವೇಂದ್ರ ಅವರು ಎರಡನೇ ಮದುವೆ ಡಾಕ್ಟರ್ ಅನನ್ಯ ಅವ್ರ ಜೊತೆಗೆ ಆಗಿದ್ದಾರಾ, ಸೊ ಇದ್ರ ಬಗ್ಗೆ ಅವ್ರ ತಂದೆ ತಾಯಿಯವರು ಹೇಳಿದ್ದೇನು, ಅವರ ತಂದೆಯಾದಂಥ ಚಿನ್ನೇಗೌಡರು ಹೇಳಿದ್ದೇನು, ಮಗನಿಗೆ ಒಂದು ಅಪ್ಪ ನೀಡಿದ ಸಲಹೆ ಏನು, ವಿಜಯ ರಾಘವೇಂದ್ರ ಅವರ ಪ್ರತಿಕ್ರಿಯೆ ಹೇಗಿದೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ದರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ನೋಡಬೇಕಪ್ಪ ಅಂತಂದರೆ ವಿಜಯ ರಾಘವೇಂದ್ರ ಮತ್ತು ಸ್ಪಂದನ ಸ್ಯಾಂಡಲ್ವುಡ್ನ ಮಾದರಿ ದಂಪತಿಗಳಾಗಿದ್ದರು. ಕಳೆದ ವರ್ಷ ಬ್ಯಾಂಕಾಕ್ ಪ್ರವಾಸದಲ್ಲಿದ್ದಾಗ ಸ್ಪಂದನ ಅವರು ಅನಿರೀಕ್ಷಿತವಾಗಿ ಒಂದು ಹೃದಯಾಘಾತಕ್ಕೆ ಒಳಗಾದರು. ತಕ್ಷಣ ಆಸ್ಪತ್ರೆಗೆ ಸೇರಿಸಿದ್ರು ಕೂಡ ಯಾವುದೇ ಪ್ರಯೋಜನವಾಗಲಿಲ್ಲ. ಈ ಘಟನೆ ವಿಜಯ ರಾಘವೇಂದ್ರ ಅವರ ಬಾಳದಲ್ಲಿ ತುಂಬಲಾರದ ನಷ್ಟವನ್ನು ಉಂಟು ಮಾಡಿತು. ಅವರ ಬಾಳಲ್ಲಿ ಯಾವುದೇ ರೀತಿ ಭರಿಸಲಾಗದ ಒಂದು ನಷ್ಟವನ್ನು ಈ ಒಂದು ಘಟನೆ ಉಂಟು ಮಾಡಿತು. ಪತ್ನಿ ಅಗಲಿಕೆಯ ನೋವಿನಿಂದ ಹೊರಬರಲು ವಿಜಯ ರಾಘವೇಂದ್ರ ಅವರು ಹಗಲಿರುಳು ಕೆಲಸವನ್ನು ಮಾಡ್ತಿದ್ದಾರೆ. ಎಷ್ಟೇ ಕಷ್ಟ ಆದರೂ ಕೂಡ ಪತ್ನಿಯ ನೆನಪುಗಳು ಅವರನ್ನು ಕಾಡುತ್ತಲೇ ಇವೆ. ಸದ್ಯಕ್ಕೆ ಅವರ ಎರಡನೇ ಮದುವೆ ಬಗ್ಗೆ ತುಂಬಾ ಚರ್ಚೆಗಳು ಆಗ್ತಾ ಇವೆ. ಇನ್ನು ನೋಡಬೇಕಪ್ಪ ಅಂತಂದರೆ ವಿಜಯ ರಾಘವೇಂದ್ರ ಅವರ ಪ್ರಕಾರ ಎರಡನೇ ಮದುವೆ ಆಗ್ತಿದ್ದಾರಾ, ಸೊ ಅನನ್ಯ ಅವ್ರ ಜೊತೆಗೆ ಎರಡನೇ ಮದುವೆಯನ್ನು ಆಗ್ತಿದ್ದಾರಾ ಅನ್ನೋ ಮಾತನ್ನು ನೋಡಬೇಕಪ್ಪ ಅಂತಂದರೆ ಇಲ್ಲ ಸ್ನೇಹಿತರೆ, ಅದು ಸುಳ್ಳು ಸುದ್ದಿ ಅಂತಕ್ಕಂಥದ್ದು ಕೆಲವೊಂದಿಷ್ಟು ಜನರ ಅಭಿಪ್ರಾಯವಾಗಿದೆ. ಇನ್ನು ಕೆಲವೊಂದಿಷ್ಟು ನಿಜ ಜೀವನದಲ್ಲೂ ಆಗ್ತಾ ಇದ್ದಾರೆ ಅನ್ನೋ ಸುದ್ದಿಗಳು ಹರಿದಾಡ್ತಾ ಇವೆ. ಇನ್ನು ನೋಡಬೇಕಪ್ಪ ಅಂತಂದರೆ ಮಗನ ಮನವೊಲಿಸಲು ಚಿನ್ನೇಗೌಡರು ಮತ್ತು ಸ್ಪಂದನ ಅವರ ತಂದೆ ತಾಯಿಯವರು ತುಂಬಾ ಪ್ರಯತ್ನವನ್ನು ಮಾಡಿದ್ರಂತೆ. ವಿಜಯ ರಾಘವೇಂದ್ರ ಅವರು ಎರಡನೇ ಮದುವೆ ನೀನು ಎರಡನೇ ಮದುವೆ ಆಗು, ಹೀಗೆ ಒಂಟಿಯಾಗಿ ಎಷ್ಟು ದಿನ ಇರ್ತೀಯ ಅನ್ನೋ ಮಾತನ್ನು ಹೇಳಿದ್ರಂತೆ. ಆದರೆ ವಿಜಯ ರಾಘವೇಂದ್ರ ಅವರು ಇದಕ್ಕೆ ಸಮ್ಮತಿಸಿಲ್ಲ. ಅಪ್ಪ ಅಮ್ಮ ಅತ್ತೆ ಮಾವನ ಮಾತನ್ನ ತಿರಸ್ಕರಿಸಿದ್ರು. ಇಲ್ಲ, ನನಗೆ ಸ್ಪಂದನಾನೇ ಎಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರಂತೆ. ಇನ್ನು ನೋಡಬೇಕಪ್ಪ ಅಂತಂದರೆ ವಿಜಯ್ ಅವರ ಪ್ರಕಾರ ಸ್ಪಂದನ ಅವರ ಜಾಗವನ್ನು ಬೇರೆ ಯಾರೂ ತುಂಬಲು ಸಾಧ್ಯವಿಲ್ಲ. ಎರಡನೇ ಮದುವೆ ಬೇಡವೇ ಬೇಡ ಅನ್ನೋ ಮಾತನ್ನು ಇಲ್ಲಿ ಕಡಾಖಂಡಿತವಾಗಿ ವಿಜಯ ರಾಘವೇಂದ್ರ ಅವರು ಹೇಳಿದ್ದಾರಂತೆ. ಇನ್ನು ತಂದೆಯವರು ಎಷ್ಟೇ ಫೋರ್ಸನ್ನು ಮಾಡಿದ್ರು ಕೂಡ ಎರಡನೇ ಮದುವೆಗೆ ಒಪ್ಕೊಂಡಿಲ್ವಂತೆ ಈ ವಿಜಯ ರಾಘವೇಂದ್ರ ಅವರು. ಇನ್ನು ನೋಡಬೇಕಪ್ಪ ಅಂತಂದರೆ ಭಗವಂತ ಶ್ರೀನಿವಾಸನ ಇಚ್ಛೆ ಹೇಗಿದೆಯೋ ಹಾಗೆ ಆಗಲಿ ಅನ್ನೋ ವಿಚಾರದಿಂದ ಈ ವಿಚಾರವನ್ನು ವಿಜಯ ರಾಘವೇಂದ್ರ ಅವರ ತಂದೆ ತಾಯಿಯವರು ದೈವಕ್ಕೆ ಬಿಟ್ಟಿದ್ದಾರಂತೆ. ಇನ್ನು ನೋಡಬೇಕಪ್ಪ ಅಂತಂದರೆ ವಿಜಯ ರಾಘವೇಂದ್ರ ಅವರ ಈ ಡಾಕ್ಟರ್ ಅನನ್ಯ ಅವರೊಂದಿಗೆ ವೈರಲ್ ಆಗ್ತಿರೋ ಫೋಟೋಗಳು ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾ ವೈರಲ್ ಆಗ್ತಾ ಇವೆ. ಸೊ ಈ ಫೋಟೋಗಳು ಕೇವಲ ಸಿನಿಮಾಗೆ ಸೀಮಿತವಾಗಿವೆ, ಇವರ ವೈಯಕ್ತಿಕ ಜೀವನದಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಅಂತಕ್ಕಂಥದ್ದು ಕೆಲವರ ಅಭಿಪ್ರಾಯವಾದರೆ, ಇನ್ನು ಕೆಲವರ ಅಭಿಪ್ರಾಯ ಇಲ್ಲ, ಇವರು ಎರಡನೇ ಮದುವೆಯನ್ನು ಆಗ್ತಿದ್ದಾರೆ ಅಂತಕ್ಕಂಥದ್ದು ಕೆಲವರ ಅಭಿಪ್ರಾಯವಾಗಿದೆ. ಸೊ ಈ ನಿರ್ಧಾರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ವಿಜಯ ರಾಘವೇಂದ್ರ ಅವರು ಎರಡನೇ ಮದುವೆ ಆಗ್ತಿದ್ದಾರಾ? ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಸಂಪೂರ್ಣವಾದ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಇದರ ಬಗ್ಗೆ ಕ್ಲಿಯರ್ ಆಗಿ ಮಾಹಿತಿಯನ್ನು ನೀಡ್ತೀನಿ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.